ಹಾಯ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋಗೆ ಹೋಗೋಣ. ಥರ್ಡ್ ಐ ಕರ್ನಾಟಕ 09 ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಮಹಾಶಿವರಾತ್ರಿ ಹಬ್ಬದ ವಿಡಿಯೋ. ವೈವಿಧ್ಯಮಯ ಸಂಸ್ಕೃತಿಯ ನಾಡಾದ ನಮ್ಮ ಭಾರತವು ವರ್ಷವಿಡೀ ಅನೇಕ ಹಬ್ಬಗಳನ್ನು ಆಚರಿಸುತ್ತದೆ. ಈ ವೈವಿಧ್ಯತೆಯ ನಮ್ಮ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಗೆ ಸಾಕ್ಷಿಯಾಗಿದೆ ಮತ್ತು ಜನರಲ್ಲಿ ಏಕತೆ ಮತ್ತು ಸಾಮರಸ್ಯದ ಪ್ರಜ್ಞೆಯನ್ನು ಬೆಳೆಸುತ್ತದೆ. ಹಬ್ಬಗಳು ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ಧಾರ್ಮಿಕ ಸಂಪ್ರದಾಯಗಳನ್ನು ಮತ್ತು ಸಾಂಸ್ಕೃತಿಕ ಆಚರಣೆಗಳನ್ನು ಕೊಡುಗೆಯಾಗಿ ನೀಡುತ್ತವೆ. ಕೆಲವೊಂದು ಹಬ್ಬಗಳು ರಾಷ್ಟ್ರ ಐಕ್ಯತೆಯ ದ್ಯೋತಕವೂ ಆಗಿದೆ. ನಮ್ಮೂರ ಈ ಹಬ್ಬದ ಕುರಿತು ಇಲ್ಲಿದೆ ಒಂದು ಚಿಕ್ಕ ಕಿರುಪರಿಚಯ. ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಮಹಾಶಿವರಾತ್ರಿ ಮಾಘ ಕೃಷ್ಣ ಚತುರ್ದಶಿ. ಹಿಮವಂತನ ಮಗಳಾದ ಗಿರಿಜೆಯು ಶಿವನನ್ನು ಭಕ್ತಿಯಿಂದ ಪ್ರಾರ್ಥಿಸಿ ಜಪ ತಪ ಮತ್ತು ಪೂಜೆಗಳನ್ನು ಮಾಡಿ ಒಲಿಸಿಕೊಂಡು ಹಿಮವಂತನ ಮಗಳಾದ ಗಿರಿಜೆಯು ಶಿವನನ್ನು ಭಕ್ತಿಯಿಂದ ಪ್ರಾರ್ಥಿಸಿ ಜಪ ತಪ ಮತ್ತು ಪೂಜೆಗಳನ್ನು ಮಾಡಿ ಒಲಿಸಿಕೊಂಡು ವಿವಾಹವಾದದ್ದು ಶಿವರಾತ್ರಿಯಂದು. ಅದೇ ರೀತಿ ದೇವತೆಗಳು ಮತ್ತು ರಾಕ್ಷಸರು ಅಮೃತಕ್ಕಾಗಿ ಸಮುದ್ರ ಮಂಥನ ಮಾಡುವ ಸಮಯದಲ್ಲಿ ಹಾಲಾಹಲ ಉತ್ಪತ್ತಿಯಾಗಿ ಅದರ ಪ್ರಭಾವದಿಂದ ಇಡೀ ಭೂಮಂಡಲವೇ ನಾಶವಾಗುವಂತಹ ಸಂದರ್ಭ ಬಂದಾಗ ಸದಾಶಿವನು ಲೋಕ ಕಲ್ಯಾಣಕ್ಕಾಗಿ ಆ ಹಾಲಾಹಲವನ್ನು ಕುಡಿದದ್ದನ್ನು ಕಂಡು ಪಾರ್ವತೀ ದೇವಿಯು ಶಿವನ ಕುತ್ತಿಗೆಯನ್ನು ಹಿಡಿದು ವಿಷವು ಶಿವನ ಹೊಟ್ಟೆ ಸೇರದಂತೆ ಗಂಟಲಲ್ಲೇ ತಡೆ ಹಿಡಿದುದಲ್ಲದೆ ಶಿವ ನಿದ್ರೆ ಮಾಡಿದರೆ ವಿಷವು ದೇಹದಲ್ಲೆಲ್ಲ ಹರಡುವ ಕಾರಣ ದೇವಾನುದೇವತೆಗಳೆಲ್ಲರೂ ಎಚ್ಚರವಾಗಿದ್ದು ಇಡೀ ರಾತ್ರಿ ಶಿವನ ಧ್ಯಾನ ಮಾಡಿಕೊಂಡು ಶಿವ ನಿದ್ರಿಸದಂತೆ ನೋಡಿಕೊಂಡ ದಿನವೇ ಶಿವರಾತ್ರಿ. ಶಿವನ ಕಂಠದಲ್ಲಿಯೇ ವಿಷವು ನಿಂತು ಹೋದ ಕಾರಣ ಅಂದಿನಿಂದ ಶಿವನನ್ನು ವಿಷಕಂಠ, ನೀಲಕಂಠ ಮತ್ತು ಶ್ರೀಕಂಠನೆಂದು ಕರೆಯಲಾರಂಭಿಸಿದರು. ನಂಜನ್ನು ಉಂಡ ಕಾರಣ ಈಶ್ವರನು ನಂಜುಂಡೇಶ್ವರನಾದ. ಪೌರಾಣಿಕ ಕಥೆಯ ಪ್ರಕಾರ ಬೇಡನೊಬ್ಬ ಕಾಡಿನಲ್ಲಿ ಬೇಟೆಗಾಗಿ ಹೋಗಿ ದಾರಿ ತಪ್ಪಿಸಿಕೊಂಡ. ಕತ್ತಲಾಗಿದ್ದ ಕಾರಣ ಪ್ರಾಣಿಗಳಿಂದ ತಪ್ಪಿಸಿಕೊಳ್ಳುವ ಸಲುವಾಗಿ ಮರವೊಂದನ್ನು ಏರಿ ಕುಳಿತು ಭಯಭೀತನಾದ ಬೇಡನು ಶಿವನ ಧ್ಯಾನ ಮಾಡುತ್ತಾ ಕುಳಿತಿದ್ದ. ಮರದ ಎಲೆಗಳನ್ನೇ ಕಿತ್ತು ಕೆಳಗೆ ಹಾಕತೊಡಗಿದ. ಅಚ್ಚರಿ ಎನ್ನುವಂತೆ ಆತ ಕುಳಿತಿದ್ದ ಮರ ಬಿಲ್ವ ಮರವಾಗಿದ್ದು ಆತ ಎಸೆದ ಎಲೆಗಳು ಬಿಲ್ವಪತ್ರೆಯಾಗಿದ್ದು ಅದು ಅವನಿಗೆ ಅರಿವಿಲ್ಲದಂತೆಯೇ ಮರದ ಕೆಳಗಡೆಯಿಂದ ಶಿವಲಿಂಗದ ಮೇಲೆ ಬೀಳತೊಡಗಿದವು. ಈ ರೀತಿಯಾಗಿ ಇಡೀ ರಾತ್ರಿ ಶಿವಧ್ಯಾನ ಮಾಡಿದ ಪರಿಣಾಮದಿಂದಾಗಿಯೇ ಬೇಡನಿಗೆ ಶಿವನೇ ಅಭಯದಾಯಕನಾದ. ದೇಶದಾದ್ಯಂತ ಆ ದಿನವನ್ನು ಶಿವರಾತ್ರಿ ಎಂದು ಆಚರಿಸುತ್ತಾರೆ. ಶಿವರಾತ್ರಿಯ ದಿನದಂದು ಇಡೀ ದಿನ ಉಪವಾಸವಿದ್ದು ಅಭಿಷೇಕ ಪ್ರಿಯ ಶಿವನಿಗೆ ಹಾಲು, ಜೇನುತುಪ್ಪ, ನೀರು, ಶ್ರೀಗಂಧಗಳಿಂದ ರುದ್ರಾಭಿಷೇಕಯುಕ್ತ ಪೂಜೆಯನ್ನು ಮಾಡಿ ಬಿಲ್ವಪತ್ರೆ, ತುಳಸಿ ಮತ್ತು ಬಗೆ ಬಗೆಯ ಪತ್ರೆ ಮತ್ತು ಹೂವುಗಳಿಂದ ಅರ್ಚಿಸುತ್ತಾರೆ. ಈ ದಿನ ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಯಾವುದಾದರೂ ಒಂದು ಕ್ಷೇತ್ರದ ದರ್ಶನ ಪಡೆಯಲು ಭಕ್ತರು ಕಾತರಿಸುತ್ತಾರೆ. ಓಂ ನಮೋ ಶಿವಾಯ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು.